ಈಗ ಎಲೆಕ್ಷನ್ ಘೋಷಣೆ ಮಾಡೋದು ಚುನಾವಣಾ ಆಯೋಗ, ಅದಕ್ಕೆ ಬೇಕಾಗಿದ್ದಂತ ಎಲ್ಲಾ ವ್ಯವಸ್ಥೆ ಮಾಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಈಗ ಈ ಸಂಕಷ್ಟದ ಸಂದರ್ಭದ ಅಂದ್ರೆ ಯಾಕಂದ್ರೆ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಇರೋದ್ರಿಂದ ಒಂದ್ ವೇಳೆ ಚುನಾವಣೆ ಘೋಷಣೆ ಆದ್ರೆ ನೀವು ಮಾಡ್ಲಿಕ್ಕಾಗತ್ತಾ? ಸರ್ಕಾರ ಸೌಲಭ್ಯಗಳು ಒದಗಿಸ್ಲಿಕ್ಕೆ ಸಾಧ್ಯ ಇದೆ, ಸಹಕಾರ ಕೊಡೋಕೆ ಸಾಧ್ಯ ಇದೆಯಾ? ಅಲ್ಲ, ಅದೇ ಪರಿಸ್ಥಿತಿ ಈಗ ಕಷ್ಟ ಇದೆ. ಯಾಕಂದರೆ ಇಲ್ಲಿಯ ಸೆನ್ಸಸ್ ಇನ್ನೂ ಭಾಳಷ್ಟು ಇನ್ನೂ ಪ್ರಗತಿ ಕಾಣಬೇಕು. ಯಾಕಂದರೆ ನಗರ ಪ್ರದೇಶ, ಅದರಲ್ಲೂ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರದೇಶ ಅದು ನಾವು ಯಾವುದೇ ರೀತಿಯಾದಂಥ ಸಮೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಸೆನ್ಸಸ್ ಆಗಲಿ, ಇದನ್ನು ಮಾಡೋದಕ್ಕೆ ಅತಿ ಹೆಚ್ಚು ಜಟಿಲವಾದಂಥ ಪ್ರದೇಶ ಅಂತ ಹೇಳಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶ. ಯಾಕಂದರೆ ಜನ ಕೆಲಸಕ್ಕೆ ಹೋಗ್ತಾರೆ ಮತ್ತು ಉಳ್ಕೊಳ್ಳೋದಿಲ್ಲ, ಸಮಯಕ್ಕೆ ಸಿಗೋದಿಲ್ಲ, ಮನೆಗಳನ್ನ ಹೌಸ್ ಲಿಸ್ಟಿಂಗೇ ಮಾಡೋಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ. ಸೊ ಆ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು, ಯಾವ ಸಿಬ್ಬಂದಿ ವರ್ಗದವರು ಚುನಾವಣೆ ಪ್ರಕ್ರಿಯೆಯನ್ನು ಕೂಡ ನಡೆಸಬೇಕು, ಅವ್ರಿಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೂಡ ಅವರು ಇವತ್ತು ನೆರವೇರಿಸ್ತಾ ಇರೋದ್ರಿಂದ ಚುನಾವಣೆ ಮಾಡಲಿಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಂತ ಹೇಳೋಂಥ ಪ್ರಶ್ನೆ ಇದೆ. ಅದು ಈಗ ನಾವು ಎಷ್ಟೇ ಈ ಪ್ರಶ್ನೆಯನ್ನು ಕೇಳಿಕೊಂಡು ಉತ್ತರ ಕೊಟ್ಕೊಂಡ್ರೂ ಕೂಡ ಕೊನೆಯದಾಗಿ ನ್ಯಾಯಾಲಯದ ತೀರ್ಪು, ಅದಕ್ಕೆ ನ್ಯಾಯಾಲಯದ ಮುಂದೆ ಇದೆಲ್ಲವನ್ನು ನಾವು ಪ್ರಸ್ತಾಪ ಮಾಡಬೇಕು. ನಾವು ಈಗ ಚುನಾವಣಾ ಆಯೋಗವನ್ನು ನಾವು ದೂರಿ ಪ್ರಯೋಜನ ಇಲ್ಲ. ಚುನಾವಣಾ ಆಯೋಗ ಅವ್ರ ಕೆಲಸವನ್ನು ಅವ್ರು ಮಾಡಲೇಬೇಕು. ಉಚ್ಚ ನ್ಯಾಯಾಲಯದ ಆದೇಶ ಇದ್ದ ಮೇಲೆ ನಾವು ಕೂಡ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 141, 142 ನಾವು ವಿ ಆರ್ ಆಲ್ಸೋ ಬೌಂಡ್ ಬೈ ದಿ ಜಡ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್. ಸೊ ಇದಕ್ಕೆ ಈಗ ಪರಿಹಾರ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದಲ್ಲೇ ಕಂಡ್ಕೊಬೇಕು. ಮತ್ತು ಅವ್ರ ಮನವರಿಕೆಯನ್ನು ಮಾಡಬೇಕು. ಎಷ್ಟು ಅಧಿಕಾರಿಗಳಿದ್ದಾರೆ, ಎಷ್ಟು SIRನಲ್ಲಿದ್ದಾರೆ, ಎಷ್ಟು ಸೆನ್ಸಸ್ನಲ್ಲಿದ್ದಾರೆ, ಎಷ್ಟು ಸಮಯ ಬೇಕಾಗ್ತದೆ, ಚುನಾವಣೆ ಪ್ರಕ್ರಿಯೆಗೆ ಎಷ್ಟು ಅಧಿಕಾರಿಗಳು, ಸಿಬ್ಬಂದಿಗಳು ಬೇಕಾಗ್ತದೆ, ಇದೆಲ್ಲ ಮಾಹಿತಿಯನ್ನು ಕೊಟ್ಟು ನಾವು ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶ ಕೊಡ್ತದೆ ಅದನ್ನು ಪಾಲನೆ ಮಾಡ್ತೀವಿ. ಅಪ್ರೋಚ್ ಆಗಿದ್ದೀರಾ ಸರ್ ಕೋರ್ಟ್ಗೆ ಅಥವಾ ಆಗಬೇಕು? ಆಗಿದ್ದೀವಿ.